ನಮಸ್ಕಾರ, ವೆಲ್ಕಮ್ಸ್ ಟು ಸ್ಪರ್ಧಾ ಅರಿವು. ಇವತ್ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ನೋಡೋಣ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಯಾವಾಗ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದು ಒಂದು ಇಂಡಿಯನ್ ಇನಿಷಿಯೇಟಿವ್ ಮೇನ್ಲಿ. ಅದ್ರ ಜೊತೆಗೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂತ ಬಂದಾಗ ISA ವೈಟಲ್ ರೋಲ್ ನ ಪ್ಲೇ ಮಾಡುತ್ತೆ. ಅಂದ್ರೆ ISA ರೋಲ್ ಹ್ಯೂಜ್ ಇರುತ್ತೆ. ಸೊ ಹಾಗಾಗಿ ಎನ್ವೈರನ್ಮೆಂಟ್ ಕ್ವಶನ್ ನ ಯೂಶುವಲಿ ಕ್ಲೈಮೇಟ್ ರಿಲೇಟೆಡ್ ಯಾವ್ದಾದ್ರು ಇದ್ರೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಯಾವ್ದಾದ್ರು ಇದ್ರೆ, ಅದ್ರದ್ದು ಮಿಟಿಗೇಷನ್ ಇದ್ರೆ ಎಕ್ಸಾಮಿನರು ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಲ್ರೆಡಿ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮೇಲೆ UPSC ಅಲ್ಲಿ ಕ್ವಶನ್ ಆಗಿದೆ. UPSC 2016 ಅಲ್ಲಿ ಪ್ರಿಲಿಮ್ಸ್ ಕ್ವಶನ್ ಆಗಿದೆ. ಅಂಡ್ ರೀಸೆಂಟ್ ಆಗಿ ಇದು ನ್ಯೂಸ್ ಅಲ್ಲಿ ಇದೆ. ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಈ ISA ಮೆಂಬರ್ಶಿಪ್ ಇಂದ USA ಎಕ್ಸಿಟ್ ಆಗಿದೆ. ಸೊ ಹಾಗಾಗಿ ಕರೆಂಟ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ್ಯೂಸ್ ಅಲ್ಲಿ ಇದೆ. ಹಾಗಾಗಿ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರದ್ದು ಬೇಸಿಕ್ ಮತ್ತೆ ಯಾಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂಪಾರ್ಟೆಂಟ್, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂತ ಬಂದಾಗ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದ್ರದ್ದು USA ಎಕ್ಸಿಟ್ ಆದ್ಮೇಲೆ ISA ಇಂದ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಬೇರೆ ಕಂಟ್ರಿಗಳಿಗೆ ಅನ್ನೋದು ಮೇಜರ್ ಆಗಿ ಇವಾಗಿರುವಂತಹ ಒಂದು ಡಿಸ್ಕಷನ್. PYQ ನೋಡಿ, UPSC ಅಲ್ಲಿ ಕೇಳಿರುವಂತದ್ದು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿ. ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ ಲಾಂಚ್ಡ್ ಎಟ್ United Nation Climate Change Conference UNFCCC 2015 COP21 ಪ್ಯಾರಿಸ್ ಅಲ್ಲಿ ನಡೆದಿದ್ದು. ಇದು ಕಂಪ್ಲೀಟ್ ಡೀಟೇಲಿಂಗ್. ಇದು ಫಸ್ಟ್ ಒನ್ ಕರೆಕ್ಟ್ ಇದೆ. ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ರೆ, ದ ಸೆಕೆಂಡ್ ಆಪ್ಷನ್ ದ ಅಲಯನ್ಸ್ ಇನ್ಕ್ಲೂಡ್ಸ್ ಆಲ್ ದ ಮೆಂಬರ್ ಕಂಟ್ರೀಸ್ ಆಫ್ ದ UN ಅಂತ ಹೇಳಿದ್ದಾರೆ. ನೋ, ಇದನ್ನು ನೋಡ್ತಾ ಹೋಗೋಣ. ಬಿಗಿನಿಂಗ್ ಅಲ್ಲಿ ಮೆಂಬರ್ಶಿಪ್ ಯಾವ್ಯಾವ ಕಂಟ್ರಿಗೆ ಅಲೋಡ್ ಇತ್ತು, ಇವಾಗ ಯಾವ್ಯಾವ ಕಂಟ್ರೀಸ್ ಮೆಂಬರ್ ಆಗಬಹುದು ಅಂತನ ನಾವು ಅಪ್ಕಮಿಂಗ್ ನೋಡ್ತಾ ಹೋಗೋಣ. ISA ಅಂದ್ರೆ ಏನು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಯಾಕೆ ಬಂತು? ಇದು ಯಾಕೆ ಬಂತು ಅಂದ್ರೆ ಕ್ಲೈಮೇಟ್ ಚೇಂಜ್. ಇವಾಗ ಕ್ಲೈಮೇಟ್ ಚೇಂಜ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಆ ಗ್ಲೋಬಲ್ ವಾರ್ಮಿಂಗ್ ನ ರೆಡ್ಯೂಸ್ ಮಾಡ್ಬೇಕಂದ್ರೆ ನಾವು ಅದನ್ನ, ನಮ್ಗೆ ಫಂಡಿಂಗ್ ಬೇಕು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತೆ ಸಸ್ಟೈನೇಬಲ್ ಯೂಸ್ ಆಫ್ ರಿನ್ಯೂವೇಬಲ್ ಎನರ್ಜಿ ಬೇಕು. ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸೋಲಾರ್ ಎನರ್ಜಿ ನಮ್ಗೆ ಗೊತ್ತೇ ಇದೆ, ಬರುವಂತಹ ಎನರ್ಜಿನ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂತಿಲ್ಲ. ಅದೆಲ್ಲವನ್ನು ಯೂಸ್ ಮಾಡ್ಕೊಂಡು ಹೇಗೆ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ನ ರೆಡ್ಯೂಸ್ ಮಾಡ್ಬೇಕಂತ ಹೇಳಿ UNFCCC COP21 ಅಲ್ಲಿ, ಇದು ಮೇಜರ್ಲಿ ಇಂಡಿಯಾದ ಐಡಿಯಾ ಅಂತಾನು ಹೇಳ್ಬಹುದು. ಸೊ ಅಲ್ಲಿ ಡಿಸೈಡ್ ಮಾಡಿದಂತಹ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಕೊಲಾಬರೇಟಿವ್ ಫ್ರೇಮ್ವರ್ಕ್ ಫಾರ್ ದ ಗ್ಲೋಬಲ್ ಸೋಲಾರ್ ಕಾರ್ಪೊರೇಷನ್ ಅಂಡ್ ಡೆಪ್ಲಾಯ್ಮೆಂಟ್. ಇದು ಮೇಜರ್ ಆಗಿ ಸಸ್ಟೈನೇಬಲ್ ಯೂಸ್ ಆಫ್ ದಿ ರಿನ್ಯೂವೇಬಲ್ ಎನರ್ಜಿ, ಎಸ್ಪೆಷಲಿ ಸೋಲಾರ್ ಎನರ್ಜಿನ ಯೂಸ್ ಮಾಡಕ್ಕೆ, ಮತ್ತೆ ಫಂಡ್ ನ ಕಲೆಕ್ಟ್ ಮಾಡಕ್ಕೆ, ಮತ್ತೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮಾಡಕ್ಕೋಸ್ಕರ ಮಾಡಿದಂತಹ ಒಂದು ಸಂಸ್ಥೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಒಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಮೊದಲ ಬಾರಿಗೆ ಇಂಡಿಯಾದಲ್ಲಿದೆ. ಇಂಡಿಯಾದ ಗುರುಗ್ರಾಮದಲ್ಲಿ, ಹರಿಯಾಣದಲ್ಲಿ ಲೊಕೇಟ್ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ KPSC ಅಥವಾ KS ಎಕ್ಸಾಮ್ಸ್ ಅಥವಾ PSI ಆಗಿರ್ಬೋದು ಅಥವಾ ಗ್ರೂಪ್ C ಅಲ್ಲಿ ಇದನ್ನೇ ಕ್ವಶನ್ ಕೇಳಬಹುದು. ISA ಅಂತ ಕೇಳಿ ಕನ್ಸಿಡರ್ ದ ಫಾಲೋವಿಂಗ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕೇಳಿ, ಫಸ್ಟ್ ಪಾಯಿಂಟ್ ಅವ್ರು ಏನ್ ಕೇಳ್ಬಹುದು ಅಂತಂದ್ರೆ, ಫಸ್ಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಲೊಕೇಟೆಡ್ ಇನ್ ಇಂಡಿಯಾ ಅಂತ ಕೇಳಬಹುದು. ಸೊ ಯು ಮಸ್ಟ್ ನೋ ದಿಸ್ ಫ್ಯಾಕ್ಟ್. ಅಂಡ್ ಈಗೊಂದು ISA ಅಂದ್ರೆ ಏನಂತ ಗೊತ್ತಾಯ್ತು, ಅಂಡ್ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಗೊತ್ತಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಇದ್ರದ್ದು ಸ್ಟ್ರಕ್ಚರ್ ಅಂತ ಬಂದಾಗ ಯಾವ ಕಂಟ್ರಿ ಇದಕ್ಕೆ ಮೆಂಬರ್ ಆಗಿರುತ್ತೆ, ಆ ಎಲ್ಲಾ ಕಂಟ್ರಿಗೂ ಈಕ್ವಲ್ ಪವರ್ ಇರುತ್ತೆ. ಲೈಕ್ ಈಚ್ ಮೆಂಬರ್ ಕಂಟ್ರಿ ಹ್ಯಾಸ್ ಅ ರೆಪ್ರೆಸೆಂಟೇಷನ್
ಅಂಡ್ ಇವಾಗ ವೋಟಿಂಗ್ ಪವರ್ ಅಂತೆಲ್ಲ ಬಂದಾಗ ಎಲ್ಲಾ ಕಂಟ್ರಿಗಳಿಗೂ ಕೂಡ ಈಕ್ವಲ್ ಪವರ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನೀವು ನೆನ್ಪಿಟ್ಕೊಬೇಕು, ಇಟ್ ಡ್ರೈವ್ಸ್ ದ ಸ್ಟ್ರಾಟಜಿಕ್ ಡೈರೆಕ್ಷನ್ ಅಂಡ್ ಪ್ರಿಯಾರಿಟೀಸ್, ಸಪೋರ್ಟ್ ಕಲೆಕ್ಟಿವ್ ಗ್ಲೋಬಲ್ ಸೋಲಾರ್ ಪಾಲಿಸಿ ಆಕ್ಷನ್ಸ್. ಸೊ ಹಿಂಗಾಗಿ ನೀವೇನ್ ನೆನ್ಪಿಟ್ಕೊಬೇಕಂತಂದ್ರೆ ಇಟ್ ಈಸ್ ಅನ್ ಅಪೆಕ್ಸ್ ಬಾಡಿ. ಇಲ್ಲೊಂದಿರುವಂತಹ ಈ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೊಂದು ಅಪೆಕ್ಸ್ ಬಾಡಿ. ಇದರಲ್ಲಿ ಇರುವಂತಹ ಎಲ್ಲಾ ಕಂಟ್ರಿಗಳದ್ದು ರೆಪ್ರೆಸೆಂಟೇಷನ್ ಇರುತ್ತೆ, ಅವ್ರಿಗೆಲ್ಲರಿಗೂ ಈಕ್ವಲ್ ಪವರ್ ಇರುತ್ತೆ. ಸೊ ದೇ ಕ್ಯಾನ್ ಆಲ್ಸೋ ಸಜೆಸ್ಟ್ ಸಮ್ ಮಿಟಿಗೇಷನ್ ಅಥವಾ ಯಾವ್ದಾದ್ರು ಒಂದು ಪಾಲಿಸಿ, ಅದನ್ನೆಲ್ಲವನ್ನು ಅವರು ಸಜೆಸ್ಟ್ ಮಾಡಬಹುದು. ದಿಸ್ ಇಸ್ ಅಬೌಟ್ ದ ISA ಸ್ಟ್ರಕ್ಚರ್. ಮೆಂಬರ್ಶಿಪ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಟ್ ಅಲ್ಲಿ ಮೆಂಬರ್ಸ್ ಕೇವಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಇಫ್ ಯು ಕನ್ಸಿಡರ್ ದಿಸ್ ಆಸ್ ಇಕ್ವೇಟರ್, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಈ ಒಳಗಿರುವಂತಹ ದೇಶಗಳು ಮಾತ್ರ ಇದ್ವು ಬಿಗಿನಿಂಗ್ ಅಲ್ಲಿ. ಅಂದ್ರೆ 2015 ಅಲ್ಲಿ ಲಾಂಚ್ ಮಾಡಿದಾಗ ISA ನ ಈ ಒಂದು ಕಂಟ್ರಿಗಳು ಮಾತ್ರ ಇದ್ವು, ಕಂಟ್ರೀಸ್ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, 23.5 ನಾರ್ತ್ ಟು 23.5 ಸೌತ್. ಬಟ್ ಅದಾದ್ಮೇಲೆ 2020 ಅಲ್ಲಿ ಇಟ್ ಈಸ್ ಓಪನ್ ಫಾರ್ ಆಲ್ ದ UN ಕಂಟ್ರೀಸ್. ಇದು ನಿಮಗ್ ಗೊತ್ತಿರ್ಬೇಕು, ಇನಿಷಿಯಲಿನೇ ಎಲ್ಲಾ ಕಂಟ್ರೀಸ್ಗೂ ಆಕ್ಸೆಸ್ ಇತ್ತಾ ಮೆಂಬರ್ಶಿಪ್ಗೆ ಅಂತ ಕೇಳಬಹುದು. ಬಟ್ ಇನಿಷಿಯಲಿ ಇರ್ಲಿಲ್ಲ, 2020 ಅಲ್ಲಿ ಇತ್ತು. ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್. ಈಗ ಗ್ರೂಪ್ C ಅಂತ ಬಂದಾಗ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಅಬೌಟ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಮುಂಚೆನೆ ಇತ್ತಾ, ಈಗ ನಮಗ್ ಗೊತ್ತಿದೆ ಎಲ್ಲಾ UN ಕಂಟ್ರೀಸು ಮೆಂಬರ್ಶಿಪ್ ಆಗಬಹುದು ಅಂತ. ಬಟ್ ಇನ್ 2015 ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೇವಲ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯದಲ್ಲಿ ಇದ್ದಂತಹ ಕಂಟ್ರಿಗಳಿಗೆ ಮಾತ್ರ ಅವಕಾಶ ಇತ್ತು. ಬಟ್ 2020 ಅಲ್ಲಿ ಎಲ್ಲಾ ಕಂಟ್ರಿಗಳಿಗೂ ಕೂಡ ಇದರಲ್ಲಿ ISA ಅಲ್ಲಿ ಮೆಂಬರ್ ಆಗುವಂತ ಒಂದು ಅವಕಾಶ ಸಿಕ್ಕಿದೆ UN ಕಂಟ್ರೀಸ್ಗೆ. ಅದಾದ್ಮೇಲೆ ಕರೆಂಟ್ ಸ್ಟೇಟಸ್ ಎಷ್ಟಿದೆ ಅಂತಂದ್ರೆ ಅರೌಂಡ್ 100ಕ್ಕಿಂತ ಹೆಚ್ಚು ಕಂಟ್ರಿಗಳು ಇದಕ್ಕೆ ಸೈನ್ ಮಾಡಿದೆ ಈ ಒಂದು ಟ್ರೀಟಿಗೆ. ಇದು ನಿಮ್ಗೆ ಗೊತ್ತಿರಬೇಕು. ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ISA ದು ಆಬ್ಜೆಕ್ಟಿವ್ಸ್ ಏನಂತಂದ್ರೆ ಫೆಸಿಲಿಟೇಟಿಂಗ್ ದ ಫಿನಾನ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಡೈರೆಕ್ಟ್ ಆಗಿ ಯಾವ ಕೆಲಸನೂ ಮಾಡೋದಿಲ್ಲ. ಯಾವ್ದಾದ್ರು ಒಂದು ಹೊಸ ಸ್ಟಾರ್ಟ್ಅಪ್ಗೆ ವಿಚ್ ಇಸ್ ರಿಲೇಟೆಡ್ ಟು ಮಿಟಿಗೇಷನ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಮತ್ತೆ ಸೋಲಾರ್ ಎನರ್ಜಿನ ಸ್ಟೋರ್ ಮಾಡುವಂಥದ್ದು ಅಥವಾ ಯೂಸ್ ಮಾಡುವಂಥದ್ದು ಸಸ್ಟೈನೇಬಲ್ ಆಗಿ, ಅಂತವರಿಗೆ ಇವರು ಫಿನಾನ್ಸ್ ನ ಫೆಸಿಲಿಟೇಟ್ ಮಾಡ್ತಾರೆ. ಅಂಡ್ ರೆಡ್ಯೂಸಿಂಗ್ ದ ಇನ್ವೆಸ್ಟರ್ಸ್ ರಿಸ್ಕ್. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಟ್ರಿ ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ಸ್ ನ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕೊಡದೇ ಇರ್ಬೋದು, ಅದು WEF ಇನ್ವೆಸ್ಟ್ಮೆಂಟ್ ನಮ್ಗೆ ಬೇರೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಗದೆ ಇದ್ದಾಗ ಇವರು ಆ ಒಂದು ರಿಸ್ಕ್ ನ ರೆಡ್ಯೂಸ್ ಮಾಡ್ತಾರೆ, ಇನ್ವೆಸ್ಟರ್ ರಿಸ್ಕ್ ಅಂಡ್ ಆಕ್ಸಲರೇಟಿಂಗ್ ಅಡಾಪ್ಷನ್. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್. ISA ಡಸ್ ನಾಟ್ ಬಿಲ್ಡ್ ಸೋಲಾರ್ ಪ್ಲಾಂಟ್ ಡೈರೆಕ್ಟ್ಲಿ. ಆಸ್ ಐ ಸೆಡ್, ಇಟ್ ವೋಂಟ್ ಬಿಲ್ಡ್ ದ ಸೋಲಾರ್ ಪ್ಲಾಂಟ್ಸ್, ಡೈರೆಕ್ಟ್ ಆಗಿ ಬಿಲ್ಡ್ ಮಾಡೋದಿಲ್ಲ. ಇನ್ಸ್ಟೆಡ್ ಇಟ್ ಆಕ್ಟ್ಸ್ ಆಸ್ ಅ ಫೆಸಿಲಿಟೇಟರ್ ಅಂಡ್ ಎನೇಬಲರ್, ಕ್ರಿಯೇಟಿಂಗ್ ದ ಕಂಡೀಷನ್ ಫಾರ್ ದ ಸಕ್ಸಸ್ಫುಲ್ ಸೋಲಾರ್ ಡೆವಲಪ್ಮೆಂಟ್ ಥ್ರೂ ಪಾಲಿಸಿ ಸಪೋರ್ಟ್, ಫಿನಾನ್ಸ್ ಮೊಬೈಲೈಸೇಷನ್ ಅಂಡ್ ರಿಸ್ಕ್ ರಿಡಕ್ಷನ್. ಸೊ ಇದು ನಮ್ಗೆ ಮೇಜರ್ ಆಗಿ ಗೊತ್ತಿರಬೇಕು. ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಫೆಸಿಲಿಟೇಟರ್. ಯಾವುದೇ ಒಂದು ಸೋಲಾರ್ ಪ್ಲಾಂಟ್ ನಾನ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕ ಗವರ್ಮೆಂಟ್ ಏನಾದ್ರೂ ಒಂದು ಇನಿಷಿಯೇಟ್ ಮಾಡಿ ಹೊಸ ಒಂದು ಪ್ರಾಜೆಕ್ಟ್ ನ ವಿಚ್ ಇಸ್ ರಿಗಾರ್ಡಿಂಗ್ ದಿಸ್ ಸೋಲಾರ್ ಇಂಟರ್ನ್ಯಾಷನಲ್, ಅವ್ರು ಅದಕ್ಕೆ ಅವಾಗ ಫಂಡ್ ಕೊಡೋಕೆ ಇವ್ರ ಹತ್ರ ನಾವು ಅಪ್ರೋಚ್ ಮಾಡಬಹುದು. ಸೊ ಈಗ ನಿಮ್ಗೆ ಗೊತ್ತೇ ಇದೆ, ಪಾವಗಡದಲ್ಲಿ ಸೋಲಾರ್ ಪ್ಯಾನಲ್ ಇದೆ. ಈಗ ಕಮೆಂಟ್ ಮಾಡಿ, ಲಾರ್ಜೆಸ್ಟ್ ಸೋಲಾರ್ ಪ್ಯಾನಲ್ ಎಲ್ಲಿ ಲೊಕೇಟ್ ಆಗಿದೆ? ಸೋಲಾರ್ ಪ್ಯಾನಲ್ ಎಲ್ಲಿ ಲೊಕೇಟ್ ಆಗಿದೆ? ಇದು ನಿಮ್ದು ಕ್ವಶನ್. ಈ ಕ್ಲಾಸಸ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಇದಕ್ಕೆ ಕಮೆಂಟ್ ಮಾಡಿ. ಏಕೆಂದ್ರೆ ಗ್ರೂಪ್ C ಅಥವಾ PSI ಅಥವಾ KS ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಅದೇ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಮೇಜರ್ ಕೋರ್ ಸ್ಟ್ರಾಟಜಿ ಆಫ್ ISA ಏನಂತಂದ್ರೆ ಮೇನ್ಲಿ ಈ 4 ಪಾಯಿಂಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಡಬಹುದು. ಟುವರ್ಡ್ಸ್ ಥೌಸಂಡ್ಸ್ ವಿಷನ್ ಅಂತ. ಇಲ್ಲಿ 1000 ಇರೋದನ್ನ ಅವ್ರು 100 ಮಾಡಬಹುದು. ಇವರಿಗೆ $1,000 ಬಿಲಿಯನ್ ಫಂಡ್ ನ ಮೊಬಲೈಸ್ ಮಾಡಬೇಕು ಅನ್ನೋದು, ಇನ್ವೆಸ್ಟ್ಮೆಂಟ್ ನ ಮೊಬಲೈಸ್ ಮಾಡಬೇಕು ಅನ್ನೋದು ಇವ್ರದ್ದು ಮೇಜರ್ ಸ್ಟ್ರಾಟಜಿ. $1,000 ಬಿಲಿಯನ್ ನೆನ್ಪಿಟ್ಕೊಳ್ಳಿ. ಇಲ್ಲಿ $100 ಬಿಲಿಯನ್ ಅಂತ ಎಕ್ಸಾಮ್ ಅಲ್ಲಿ ಕೊಡ್ಬೋದು. ಇಟ್ಸ್ $1,000 ಬಿಲಿಯನ್. ನೆಕ್ಸ್ಟ್ 1,000 ಮಿಲಿಯನ್ ಪೀಪಲ್ ಎಂಪವರ್ಡ್ ಟು ಗೇನ್ ದ ಕ್ಲಿಯರ್ ಅಂಡ್ ಕ್ಲೀನ್ ಎನರ್ಜಿ. ಇದು ನೆನ್ಪಿಟ್ಕೊಳ್ಳಿ. ಇದು 1,000 ಮಿಲಿಯನ್
people should get the clean and clear energy. Next, 1000 gigawatt solar capacity. ಕಂಪ್ಲೀಟ್ ಗ್ಲೋಬಲಿ ತಗೊಂಡಾಗ 1000 ಗಿಗಾವ್ಯಾಟ್. ಸಿ ಎಲ್ಲವೂ $1,000 billion, 1,000 million people, 1000 gigawatt and 1,000 million ton ಕಾರ್ಬನ್ ಡೈಆಕ್ಸೈಡ್ ನ ಮಿಟಿಗೇಟ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅಂತ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಮೇಜರ್ಲಿ ಕೇಳೋದು ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಸ್ಟ್ರಾಟಜಿ $1,000 billion ಫಂಡ್, 1,000 million ಪೀಪಲ್ಗೆ ಕ್ಲೀನ್ ಎನರ್ಜಿ ಆಕ್ಸೆಸ್, 1,000 gigawatt solar capacity globally and 1,000 million ton carbon dioxide reduction. So this is very important exam point of view, especially state government exams ಅಲ್ಲಿ. ಸೊ ಹಂಗಾಗಿ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಎಲ್ರು ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡು ರಿವಿಷನ್ ಮಾಡಿ. ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಅಂಡ್ PSI ಅವರು ಯಾರಾದ್ರೂ ಎಸ್ಸೆ ಬರೀತಿರುವಾಗ ಇದು ಒಂದು ಟಾಪಿಕ್ ನ ಅಪ್ಲೈ ಮಾಡಬಹುದು. ಎಸ್ಸೆ ಏನಾದ್ರೂ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇದ್ರೆ. ಮೇಜರ್ ಕೀ ಇನಿಷಿಯೇಟಿವ್ ಏನಂದ್ರೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಇದೇನಂತಂದ್ರೆ ಕಂಪ್ಲೀಟ್ ಆಗಿ ಕವರೇಜ್ ಆಫ್ ದಿ ಗ್ಲೋಬಲ್ ಸೋಲಾರ್ ಪ್ಯಾನಲ್ ಪವರ್ ಶೇರಿಂಗ್ ನೆಟ್ವರ್ಕ್ ಥ್ರೂ ಗ್ಲೋಬಲಿ ಕವರ್ ಮಾಡುವಂತಹದ್ದು. ಏಷ್ಯಾ, ಮಿಡಲ್ ಈಸ್ಟ್, ಯುರೋಪ್, ಆಫ್ರಿಕಾ ಇದೆಲ್ಲ ಪ್ರಪೋಸ್ಡ್ ಕವರೇಜ್ ಆಗಿರುವಂತಹದ್ದು. ಮೇಜರ್ ಗೋಲ್ ಏನಂತಂದ್ರೆ ಕ್ರಿಯೇಟ್ ಅ ಸೀಮ್ಲೆಸ್ ಗ್ಲೋಬಲ್ ಸೋಲಾರ್ ಪವರ್ ಶೇರಿಂಗ್ ನೆಟ್ವರ್ಕ್ ದಟ್ ಮ್ಯಾಕ್ಸಿಮೈಸ್ ದ ಸೋಲಾರ್ ಎನರ್ಜಿ ಯುಟಿಲೈಸೇಷನ್ ಅಕ್ರಾಸ್ ದೀಸ್ ಝೋನ್ಸ್. ಈ ಝೋನ್ಸ್ ಅಲ್ಲಿ ಮೇಜರ್ ಆಗಿ ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಇದನ್ನು ಕೂಡ ಕೇಳ್ಬೋದು. ಒನ್ ಸನ್ ಒನ್ ಗ್ರಿಡ್ ಒನ್ ವರ್ಲ್ಡ್ ಕಮ್ಸ್ ಅಂಡರ್ ವಿಚ್ ಆರ್ಗನೈಸೇಷನ್, ಯಾವ ಆರ್ಗನೈಸೇಷನ್ ಇಂದ ಒಂದು ಪ್ರಪೋಸಲ್ ಆಗಿರುವಂತಹ ಒಂದು ಕೀ ಇನಿಷಿಯೇಟಿವ್ ಅಂತಾನು ಕೇಳುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಆಲ್ ಅಬೌಟ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ನಿಮ್ಗೆ ಒನ್ ವರ್ಡ್ ಅಥವಾ ಸೆಂಟೆನ್ಸ್ ವೈಸ್ ಕೊಟ್ಟಾಗ್ಲೂ ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ಯು ಕ್ಯಾನ್ ಆನ್ಸರ್ any questions related to International Solar Alliance. Thank you one and all.